ಲೆನ್ಸ್ ಇಂಟರ್ನ್ಯಾಷನಲ್ ಜಿಲ್ಲಾ 317 ಜಿ 2026-27 ನೇ ಸಾಲಿನ ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧ್ಯಕ್ಷರ ತರಬೇತಿ ಕಾರ್ಯಾಗಾರ ಮೈಸೂರು ನಗರದ ಕಲ್ಯಾಣಿ ಹೋಟೆಲ್ನಲ್ಲಿ ನಡೆಯಿತು. ಉದ್ಘಾಟನೆಯನ್ನು ಲೆನ್ಸ್ ಎನ್ ಮೋಹನ್ ಕುಮಾರ್ ಮಾಜಿ ಜಿಲ್ಲಾ ರಾಜ್ಯಪಾಲರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಹೊಸದಾಗಿ ಆಗಿರುವ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸಾಧನೆ ಮಾಡಬೇಕು ಅಂದುಕೊಂಡಿದ್ದೀರಾ, ಗುರಿ ಇಟ್ಟುಕೊಂಡಿದ್ದೀರಾ, ಅದು ಈಗ ನನಸಾಗಿದೆ. ಹಿರಿಯರು ಹೇಳಿದಂತೆ ಕನಸುಗಳು ಎಲ್ಲಾ ಚಿಂತನೆಗಳಾಗಿ ಪರಿವರ್ತನೆಯಾಗಿ ಕಾರ್ಯರೂಪಕ್ಕೆ ಬರಲಿ ಎಂದು ಹೇಳಿದರು. ಜಿಲ್ಲಾ ರಾಜ್ಯಪಾಲರಾದ ಎಸ್ ಮತಿದೇವ್ ಕುಮಾರ್ ಮಾತನಾಡಿ, ಜಿಲ್ಲೆ ಮುಂದುವರಿಯಬೇಕಾದರೆ ಈಗಿನ ಅಧ್ಯಕ್ಷರು ಪದಾಧಿಕಾರಿಗಳು ಮುಖ್ಯವಾಗಿ ಕಾರ್ಯನಿರ್ವಹಿಸಬೇಕು. ಸೇವಾ ಕಾರ್ಯಕ್ರಮಗಳು, ಲೇನ್ ಮೆಂಬರ್ ಸೇರಿಸುವುದು, ಎಲ್ಲಾ ಲೇನ್ಸ್ ಸದಸ್ಯರನ್ನು ಸಂಪರ್ಕದಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ರೂಪಿಸುವುದು ಎಂದು ಹೇಳಿದರು. ನಂತರ ತರಬೇತಿಯನ್ನು ಚೇತನ್ ರಾಮ್ ಹಾಗೂ ಪಿಆರ್ ಚೇತನ್ ನಡೆಸಿಕೊಟ್ಟರು. ತರಬೇತಿ ಕಾರ್ಯಾಗಾರದಲ್ಲಿ ಮಾಜಿ ರಾಜ್ಯಪಾಲರಾದ ಕೆಎಲ್ ರಾಜಶೇಖರ್, ಎಂ ಕೃಷ್ಣೇಗೌಡ, 1ನೇ ರಾಜ್ಯಪಾಲ ಟಿ ನಾರಾಯಣಸ್ವಾಮಿ, 2ನೇ ರಾಜ್ಯಪಾಲ ಎಂ ಸಿದ್ದೇಗೌಡ, ಎಂಎನ್ ಜಯಪ್ರಕಾಶ್, ಲೆನ್ಸ್ ಜಿಲ್ಲಾ ಪದಾಧಿಕಾರಿಗಳಾದ ವೆಂಕಟೇಶ್, ಎಪಿ ಭರತೇಶ್, ಎಸ್ಪಿ ಆದರ್ಶ್, ಎಂಸಿ ನಂದಕುಮಾರ್, ಶ್ರೀನಿವಾಸ್, 317 ಜಿ ನ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶ ಅಧ್ಯಕ್ಷರು, ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಖುಷಿ ಇರುತ್ತೆ ಅಂದ್ರೆ, ಈ ವರ್ಷ ನಾನೇನಾದ್ರೂ ಒಂದು ಸಾಧನೆ ಮಾಡಬೇಕು, ಒಂದು ಯಶಸ್ಸನ್ನ ಪಡೆದುಕೊಳ್ಬೇಕು. ಯಶಸ್ಸು ಅನ್ನೋದು ಯಾರೊಬ್ಬರ ಜೊತೆನಲ್ಲಿ ಇರಬೇಕು ಅಂತ ಏನಿಲ್ಲ, ಅದು ಎಲ್ಲಾ ಕಡೆ ಹೋಗ್ತಾನೆ ಇರುತ್ತೆ. ಯಾರಲ್ಲಿ ಪರಿಶ್ರಮ ಇರುತ್ತೆ, ಯಾರಲ್ಲಿ ಅದನ್ನ ನಾನೊಂದು ಗುರಿ ಇಟ್ಕೊಂಡಿರ್ತೀನಿ, ಅದನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ಅಂತ ಇರ್ತಾರೆ, ಆ ಕಡೆ ಎಲ್ಲ ಯಶಸ್ಸು ಖಂಡಿತ ಹೋಗ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕನಸು ಕಾಣಿ, ನಿಮ್ಮ ಕನಸುಗಳೆಲ್ಲವೂ ಚಿಂತನೆಗಳಾಗಲಿ, ಆ ಚಿಂತನೆಗಳು ಪರಿವರ್ತನೆಯಾಗಿ ಕಾರ್ಯರೂಪಕ್ಕೆ ಬರಲಿ. ಆ ಕನಸುಗಳು ಏನೇನಿರ್ತವೆ ಅದೆಲ್ಲ ಪರಿವರ್ತನೆಯಾಗಿ ಈ ವರ್ಷದ ಅವಧಿನಲ್ಲಿ ನಿಮಗೆ ಆ ಕಾರ್ಯರೂಪಕ್ಕೆ ನೀವು ತಗೊಂಡ್ಬರ್ಬೇಕು. ನೀವೆಷ್ಟೋ ವರ್ಷಗಳಿಂದ ಅಧ್ಯಕ್ಷರಾಗಬೇಕು ನಿಮ್ಮ ಸಂಸ್ಥೆಗಳಲ್ಲಿ ಅಂತ, ಕೆಲವರೆಲ್ಲ 2 ಸತಿ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ 1ನೇ ಸತಿ ಆಯ್ಕೆ ಆಗಿರೋರಿಗೆ ಖಂಡಿತವಾಗೂ ಒಂದೊಂದು ಕನಸಿರುತ್ತೆ. ಈ ವರ್ಷದ ಅವಧಿನಲ್ಲಿ ನಾನು ಬೆಸ್ಟ್ ಪ್ರೆಸಿಡೆಂಟ್ ತಗೋಬೇಕು, ಸೆಕ್ರೆಟರಿ ಆದರೂ ಬೆಸ್ಟ್ ಸೆಕ್ರೆಟರಿ ತಗೋಬೇಕು, ಟ್ರೆಸರರ್ ಆದರೂ ಬೆಸ್ಟ್ ಟ್ರೆಸರರ್ ತಗೋಬೇಕು ಅಂತ. ಆ ಆಸೆಗಳು ಎಲ್ಲರಿಗೂ ಇದೆ ಅಲ್ವಾ, ಯಶಸ್ಸು ತಗೊಳ್ಬೇಕು ಅಂತ. ನೋಡಿ, ಅದ ಕೈ ಎತ್ತಿದ್ರು, ವೆರಿ ಗುಡ್. ಆ ಥರ ಒಂದು ಗುರಿ ಇಟ್ಕೊಳ್ಬೇಕು. ಆ ಗುರಿ ಇದ್ದಾಗಷ್ಟೇ ನಾವು ಆ ಯಶಸ್ಸನ್ನ ನಾವು ಸಿಗ್ಲಿಕ್ಕಾಗಬೇಕು. ಆ ಯಶಸ್ಸು ಹುಡ್ಕೊಂಡು ಹೋಗ್ತಾ ಇದ್ರೆ ಅನೇಕ ಕಷ್ಟಗಳು ಬರ್ಬೋದು, ಆದರೆ ಆ ಕಷ್ಟಗಳನ್ನೆಲ್ಲ ಎದುರಿಸಿ ನಿಲ್ಲಿಸಿದ್ರೆ ನಮ್ಗೆ ಆ ಯಶಸ್ಸನ್ನ ತಗೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಕೆಲವು ಮಾನದಂಡಗಳಿರ್ತವೆ. ನಾವು ಯಾವ್ಯಾವ ಫಾರ್ಮುಲಾ ಉಪಯೋಗಿಸಿದ್ರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ಅದನ್ನ ಮುಂದಿನ ಕೆಲವು ಸೆಷನ್ಗಳಲ್ಲಿ ಪ್ರತಿಯೊಬ್ಬರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನಿಮ್ಮ ಜಿಲ್ಲಾ ರಾಜ್ಯಪಾಲ ಪ್ರಶ್ನೆಗಳ ಮೂಲಕ ನೀವು ಕೇಳಿ ಕೂಡ ತಿಳ್ಕೊಳ್ಬಹುದು. ಆ ಪ್ರಶ್ನೆ ಹಾಕ್ದಂಗೆ ಅವ್ರು ನಿಮ್ಗೆ ತಿಳಿಸ್ತಾರೆ. ಆದ್ರೂ ಕೂಡ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ನೀವು ಮಾಡಬಹುದು. ಇದೆಲ್ಲ ಮಾಡಿ ಈ ವರ್ಷದ ಸಾಲಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಂತ ಆಶಿಸ್ತಾ, ಇವತ್ತು ನಮ್ಮನ್ನ ಕರೆಸಿ ಉದ್ಘಾಟನೆ ಮಾಡಲಿಕ್ಕೆ ಮತ್ತೆ ನಿಮಗೆಲ್ಲ ಒಳ್ಳೆ ತರಬೇತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ರಾಜ್ಯಪಾಲರಾದ ಮತಿದೇವ್ ಕುಮಾರ್ಗೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ 1ನೇ ಸರಿ 2ನೇ ಸರಿ ರಿಪೀಟರ್ಸ್ ಇರ್ತವೆ. ಅದರಿಂದ ಹೆಚ್ಚಿಗೆ ವಿಚಾರಗಳನ್ನು ತಿಳಿದುಕೊಳ್ಳೋದಿದೆ. ಏನಾದರೂ ಮಾಡ್ತಿದ್ರೆ ಆ ವಿಚಾರಗಳನ್ನು ಜ್ಞಾಪಿಸ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ 26-27ನೇ ಲಯನಿಷ್ಠಿಕೆ ಇಯರ್ನಲ್ಲಿ ನಮ್ಮ ಜಿಲ್ಲೆ ಏನಾದರೂ ಸಾಧಿಸಬೇಕಾದರೆ ಅದರ ಮುಖ್ಯ ಕಾರಣ ನೀವೇನು ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್, ಕ್ಲಬ್ಬಿನ ಸಹಕಾರ ಇದೆ. ಡಿಸ್ಟ್ರಿಕ್ಟ್ನಲ್ಲಿ ನಾವು ಏನು ಮಾಡೋದಕ್ಕಾಗಲ್ಲ. ನೀವುಗಳು ಏನು ಯಾವ ರೀತಿ ನಿಮ್ಮ ಕ್ಲಬ್ಗಳಲ್ಲಿ ಮೆಂಬರ್ಶಿಪ್ನ ಮಾಡ್ತೀರಾ, ಹೊಸ ಸದಸ್ಯರುಗಳು ಹೊಸ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವುದು, ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ ದೇಣಿಗೆಯನ್ನು ಕೊಡುವುದು ಮತ್ತು ತಾವುಗಳು ತಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಇಲ್ಲಿ ಈ ಶಿಬಿರವನ್ನು ಏರ್ಪಡಿಸಲಾಗಿದೆ. ಮೊಟ್ಟ ಮೊದಲು ನಾನು ತಿಳಿಸಬೇಕು ಅಂದರೆ
1 ಜುಲೈ 2026ರಲ್ಲಿ ನಮ್ಮ ಮೆಂಬರ್ಶಿಪ್ಪು 2504. ಕಳೆದ ಜೂನ್ನಲ್ಲಿ ಸ್ವಲ್ಪ ಡ್ರಾಫ್ಟ್ಗಳು ಹೆಚ್ಚಾಗಿ ಮೆಂಬರ್ಶಿಪ್ 2504ಕ್ಕೆ ಬಂದಿದೆ. ಈ ಕಳೆದ 10 ದಿನಗಳಲ್ಲಿ ಸುಮಾರು 40 ಜನ ಹೊಸ ಸದಸ್ಯರುಗಳು ಈಗಾಗಲೇ ಸೇರ್ಪಡೆಗೊಂಡಿದ್ದಾರೆ. ಒಂದು ಹೊಸ ಸಂಸ್ಥೆ ಮೈಸೂರು ಹೊಯ್ಸಳ ಲಯನ್ಸ್ ಸಂಸ್ಥೆ ಪ್ರಾರಂಭವಾಗಿದೆ ಆಯಿತು. ಅದೇ ರೀತಿ ಈ ವರ್ಷವೂ ಸಹ 3 ಸರ್ವಿಸ್ಗಳಿವೆ. ಅಕ್ಟೋಬರ್ ತಿಂಗಳಲ್ಲಿ ವಿಷನ್ ಆಕ್ಟಿವಿಟಿ, ಫೆಬ್ರವರಿ ತಿಂಗಳಲ್ಲಿ ಯೂತ್ ಆಕ್ಟಿವಿಟಿ, ಮೇ ತಿಂಗಳಲ್ಲಿ ಇದು ಎನ್ವೈರನ್ಮೆಂಟ್ ಆಕ್ಟಿವಿಟಿ. ಇದನ್ನು ಈ ವರ್ಷವೂ ಸಹ 3 ಸರ್ವಿಸ್ ಆಕ್ಟಿವಿಟಿಗಳು ಇಕ್ಕಿದೆ. ನಮ್ಮ ಗ್ಲೋಬಲ್ ವುಮೆನ್ ಆ್ಯಂಡ್ ಫ್ಯಾಮಿಲಿ ಸ್ಪೆಷಲಿಸ್ಟ್ ಲೈನ್ ಜೆ ಲೋಕೇಶ್ ಅವರು 3 ಮಹಿಳಾ ಸದಸ್ಯರುಗಳನ್ನು ಒಳಗೊಂಡಿರುವ 3 ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದಾರೆ. ಸುಮಾರು 100 ಜನ ವುಮೆನ್ ಮೆಂಬರ್ಶಿಪ್ನ ಈಗಿನ ನಮ್ಮ 96 ಸಂಸ್ಥೆಗಳಲ್ಲಿ ಅದನ್ನು ಆ್ಯಡ್ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಬನ್ನಿ ಸರ್, ಬೇಕು. ಮುಖ್ಯ ಕಾರ್ಯಕರ್ತರು ಲಯನ್ ನವೀನ್ ಸುಬ್ರಹ್ಮಣ್ಯ ಮತ್ತು ಟೀಮ್ ಅವರಿಗೆ ಹೃತ್ಪೂರ್ವಕವಾದ ವಂದನೆ.